ಸಮಸ್ತ ರೈತ ಬಾಂಧವರಿಗೂ ನಮಸ್ಕಾರ ಹಾಗೂ ನಮ್ಮ ಕೌಳಿನ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕ್ರಾಪ್ ಇನ್ಸೂರೆನ್ಸ್ ಸ್ಟಾರ್ಟ್ ಆಗಿ ಆಲ್ರೆಡಿ ಒಂದು ತಿಂಗಳಾಯಿತು. ಅಂದರೆ ಜೂನ್ 15ರಿಂದ ಸ್ಟಾರ್ಟ್ ಆಗ್ಯದ. 28 ದಿವಸ ಮೇಲಾಯಿತು. ಸೊ ಇನ್ನೂ ಸುಮಾರು ಜನ ಕ್ರಾಪ್ ಇನ್ಸೂರೆನ್ಸನ್ನು ಮಾಡಿಸಿಲ್ಲ. ಯಾಕಂತಂದರೆ ಕ್ರಾಪ್ ಇನ್ಸೂರೆನ್ಸ್ ಭಾಳ ಇಂಪಾರ್ಟೆಂಟ್ ಅದ. ನಿಮ್ಮ ಬೆಳೆಗಳು ಏನಾದರೂ ಲಾಸ್ ಆದರೆ, ಇಲ್ಲ ನಿಮ್ಮ ಬೆಳೆಗಳಿಗೆ ಏನಾದರೂ ತೊಂದರೆ ಆದರೆ ಅಮೌಂಟ್ ನಿಮಗೆ ಬರ್ತದೆ. ಈಗ ಏನಂತಾರೆ, ಮನುಷ್ಯನಿಗೆ ಇನ್ಸೂರೆನ್ಸ್ ಎಷ್ಟು ಇಂಪಾರ್ಟೆಂಟು, ಈ ಗಾಡಿಗಳಿಗೆ ಇನ್ಸೂರೆನ್ಸ್ ಎಷ್ಟು ಇಂಪಾರ್ಟೆಂಟು, ಅದೇ ಥರನೂ ಕೂಡ ನಿಮ್ಮ ಬೆಳೆಗಳಿಗೆ ಇನ್ಸೂರೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾರಣ ಇಷ್ಟೇ, ಈಗ ಮಳೆನೂ ಕೂಡ ಕಡಿಮೆ ಆಗ್ಯದ. ಅಂದರೆ 2026-27ನೇ ಸಾಲಿನ ಮುಂಗಾರು ಮಳೆನೂ ಕೂಡ ತುಂಬ ಕಡಿಮೆ ಆಗ್ಯದ. ಸೊ ಬೆಳೆಗಳಿಗೆ ತುಂಬ ಪ್ರಾಬ್ಲಮ್ ಆಗ್ಬೋದು. ಅಂದರೆ ನೀರು ಇಲ್ಲದೇ ಕೂಡ ಎಷ್ಟೋ ಹೊಲಗಳು ಇನ್ನೂ ಅಂದರೆ ಈ ಸರಿಯಾದ ರೀತಿಯಲ್ಲಿ ಬೆಳೆಗಳು ಬಂದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಬೆಳೆ ಇನ್ಶೂರೆನ್ಸನ್ನು ಮಾಡಿಸ್ರಿ. ಸೊ ಒಂದು ಎಕರೆಗೆ ಈಗ ಪ್ರೀಮಿಯಮ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದ್ರೆ, ಆಧಾರ್ ಕಾರ್ಡು, ಪಾಣಿ ಮತ್ತು ಬ್ಯಾಂಕ್ ಪಾಸ್ಬುಕ್. ಇದನ್ನು ತೊಗೊಂಡು ನೀವು ಬಂದರೆ ನಿಮ್ಮ ಬೆಳೆಗೆ ಇನ್ಶೂರೆನ್ಸ್ನ ಕಟ್ಟಿ ಕೊಡ್ತೀವಿ. ಸೊ ಹಾಗಾಗಿ ರೈತರು ಎಲ್ಲರೂ ಕೂಡ ಇದ್ರ ಯೂಸ್ ಮಾಡ್ಕೋಬೇಕು. ಇನ್ನೊಂದು ಏನಂತಂದರೆ, ನೀವು ನನ್ನ ಹತ್ರನೇ ಕಟ್ಟಬೇಕು, ಬಂದು ನಮ್ಮ CSC ಕೇಂದ್ರದಲ್ಲಿ ಇಲ್ಲಾಂದರೆ ಅಮೋನ್ ಕೇಂದ್ರದಲ್ಲಿ ಕಟ್ಟಬೇಕಂತೇನಿಲ್ಲ. ನೀವು ಬೇಕಾದರೆ ಈಗ ಬಲಿಚಕ್ರ ಈಗ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಕಟ್ಬೋದು, ಇಲ್ಲ ಬ್ಯಾಂಕ್ ಲೋನ್ ಇರೋರು ಕೂಡ ನಿಮ್ಮ ಬ್ಯಾಂಕಲ್ಲೂ ಕೂಡ ಕಟ್ಬೋದು. ಅದು ಕೂಡ ಆಪ್ಷನ್ ಅದು. ಬಟ್ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ನೀವು ನಿಮ್ಮ ಬೆಳೆಗೆ ಇನ್ಸೂರೆನ್ಸ್ ಮಾಡಿಸಿದ ಮೇಲೆ ಬೆಳೆ ಸಮೀಕ್ಷೆ ಆ್ಯಪಲ್ಲಿ ನಿಮ್ಮ ಬೆಳೆನ ಸಮೀಕ್ಷೆ ಮಾಡಿಸ್ಬೇಕು. ಇದು ಯಾವ ಥರ ಇರುತ್ತೆ ಅಂತಂದರೆ, ಈಗ ಇನ್ಸೂರೆನ್ಸ್ ಮಾಡಿಸೋದು ಒಂದು ಭಾಗ ಆದರೆ, ಸೊ ಬೆಳೆನ ಸಮೀಕ್ಷೆ ಮಾಡೋದು ಇನ್ನೊಂದು ಭಾಗ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಆ ಬೆಳೆ ಇನ್ಸೂರೆನ್ಸ್ನ ಮಾಡಿಸ್ರಿ, ಹಾಗೆ ಬೆಳೆ ಸಮೀಕ್ಷೆನ ಮಾಡಿಸ್ರಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಉಳುವ ಯೋಗಿಯ ನೋಡಲ್ಲಿ